ಎಲ್ಲರೂ ಗೌರಿ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಮೂವಿ. ಹೊಸ ಹೀರೋ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟ್ ಎಲ್ಲ ನೈಸ್ ಮೂವಿ. ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ಗೌರಿ ಟೀಮ್. ಸಖತ್ತಾಗಿದೆ, ಬಹಳ ಒಳ್ಳೆ ಫಿಲಮ್. ಎಲ್ಲರೂ ಬಂದು ನೋಡಿ, ಎಲ್ಲ ಕನ್ನಡ ಬೆಳೆಸ್ಬೇಕಂದ್ರೆ ಸೂಪರ್ ಆಗಿದೆ. ಮೂವಿ ಸಿಕ್ಕಿದೆ, ಆಡಿಯನ್ಸ್ ಪಕ್ಕ ಬರ್ತಾರೆ. ಗೊತ್ತಾಗಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಫಿಲಮ್ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಅಪ್ಪ ಅಮ್ಮನ ಯಾವ ಥರ ನೋಡ್ಕೋಬೇಕು, ಎಲ್ಲ ಥರ ಎಮೋಷನ್ಸ್ನು ತೋರಿಸಿದ್ದಾರೆ. ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡಿ, ಸೂಪರ್ ಆಗಿದೆ ಮೂವಿ. ಮೂವಿ ಅಲ್ಟಿಮೇಟ್ ಆಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಅಂಗವಿಕಲರು ಯಾವುದೇ ರೀತಿ ಸಾಧನೆ ಈ ಥರನೂ ಮಾಡ್ಬೋದು ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಹುಡುಗಿ ಮಾತ್ರ ಹುಡ್ಕೊಂಡ್ ಪ್ರೀತಿ ಸಕ್ಕತ್ತು. ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್. ನಾನು ಚೆನ್ನೈ, ತಮಿಳ್. ವೆರಿ ಹ್ಯಾಪಿ. ಥ್ಯಾಂಕ್ಸ್ ಸೋ ಮಚ್ ಡೈರೆಕ್ಟರ್ ಸರ್, ಹೀರೋ ಸರ್, ಹೀರೋಯಿನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಮೂವಿ ಸಕ್ಕತ್ತ ಬಂದೆ. ಥ್ಯಾಂಕ್ಸ್ ಸೋ ಮಚ್, ಧನ್ಯವಾದಗಳು. ನೀವು ಚೆನ್ನಾಗಿ ಕನ್ನಡ ಇಂಡಸ್ಟ್ರಿ ಹೆಸರನ್ನು ಉಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಆಲ್ ರೌಂಡ್ ಪರ್ಫಾರ್ಮೆನ್ಸ್. ವೆರಿ ಗುಡ್ ಕ್ಲಾಪ್ ಫಾರ್ ದ ಟೀಮ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ. ನೈಸ್ ಇದು, ನೈಸ್, ಭಾರಿ ಸೂಪರ್ ಮೂವಿ ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ತುಂಬ ಫಿಲಮ್ ಚೆನ್ನಾಗಿದೆ. ತಾಯಿ ಚೆನ್ನಾಗಿದೆ, ಚೆನ್ನಾಗಿದೆ. ತುಂಬ ಬಡವರಿಗೆ ಅವಕಾಶ ಮಾಡಿಕೊಡಬೇಕು. ಬಡವರು ಬೆಳಿಬೇಕು, ಅವ್ರಿಗೆ ಒಂದು ದೊಡ್ಡ ವೇದಿಕೆ ಕೊಡಬೇಕು. ಆಲ್ ದ ಬೆಸ್ಟ್, ಒಳ್ಳೆಯದಾಗಿದೆ. 100 ಡೇಸ್ ಪಕ್ಕ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಬಡವ್ರ ಮನೆ ಹುಡುಗ ಹೆಂಗೆ ಬೆಳಿಬೇಕು. ಎಲ್ಲರೂ ಸಿನಿಮಾ ನೋಡ್ತೀರಾ ಅಂತ ಅನ್ಕೊಂತೀನಿ. ಸಿನಿಮಾ ಅಲ್ಲಿದೆ ಚಿಪ್ಸು. ನವಾಜ್ ಹೊಡೆದ್ಮೇಲೆ ಸ್ಟಾರ್ಟ್ ಆಗೋದು ಪ್ರೆಸ್ ಮೀಟು. ಚೆನ್ನಾಗಿದೆ ಸಿನಿಮಾ. ನಾನು ನಿನ್ನೆ ಹೇಳಿದೆ, ನಾನು ಒಂದೇ ಮಾತು ಹೇಳೋದು, ಅಣ್ಣ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾ ಗೌರಿ. ಏನಕ್ಕಂದ್ರೆ ನೀವು ನೋಡಿರ್ಬೋದು, ಎಮೋಷನ್ ಆಗಿರ್ಬೋದು. ನಮಗೆ ಯೂತಿಗೆ ಏನು ಬೇಕು, ಮತ್ತೆ ಮೈನ್ಲಿ ಅವ್ರು ನೋಡ್ತಿರೋದ್ರೆ ಬೇಜಾರಾಗ್ತಿದೆ ನನಗೆ. ಅಪ್ಪ ಅಮ್ಮ ಮೈನ್ಲಿ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಪೇರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಮತ್ತೆ ಅವ್ರ ಹೀರೋ ಸಮರ್ಜಿತ್ ಲಂಕೇಶ್ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಪಾಪ. ಅವ್ರ ಬಗ್ಗೆ ಒಂದೇ ಒಂದು ಮಾತು, ಡ್ಯಾನ್ಸು ಫೈಟ್ ಎಲ್ಲ ನೀವು ನೋಡಿದ್ರೇನೆ ಎಷ್ಟೋ ಸಿನಿಮಾಗಳು ಮಾಡಿರೋ ಎಕ್ಸ್ಪೀರಿಯನ್ಸ್ ಥರ ಅನ್ಸುತ್ತೆ. ಬಟ್ ಫಸ್ಟ್ ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಒಂದೇ ಮಾತು ಹೇಳ್ತೀನಿ, ಅಣ್ಣ ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ಯಾಕಂದ್ರೆ ಅಲ್ಲಿರೋದು ನಮ್ಮ ಹೀರೋ ಸಮರ್ಜಿತ್ ಲಂಕೇಶ್. ಏನಕ್ಕಂದ್ರೆ ಫೈಟ್ಸು ಡ್ಯಾನ್ಸ್ ಎಲ್ಲ ನೋಡಿರ್ಬೋದು, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ಸಕ್ಕತ್ತಾಗಿರುತ್ತೆ. ಮತ್ತೆ ನಾನು ಒಂದು ಅನ್ಕೊಂತಿದ್ದೆ, ನಾನು ಚಾಮುಂಡಿ ತಾಯಿ ಹತ್ರ ಹೋದಾಗೆಲ್ಲ, ಅಮ್ಮ ಕಣ್ಬಿಡಮ್ಮ ಒಂದ್ಸಲಿ, ಕಣ್ಬಿಡಮ್ಮ ನಮ್ಮೇಲೂ, ಕಣ್ಬಿಡಮ್ಮ ಅಂತ. ಆ ಚಾಮುಂಡಿ ತಾಯಿ ಕಣ್ಬಿಟ್ಲು. ಇವತ್ತು ಬಂದ್ಬಿಟ್ಟು ಥಿಯೇಟ್ರಲ್ಲಿ ಫಸ್ಟ್ ಸಿನಿಮಾ, ನನ್ನ ಸಿನಿಮಾ ಬಂದಿದೆ. ಹೇಳಿ ಬ್ರೋ. ಇವತ್ತು ಗಾಂಧಿನಗರದಲ್ಲಿ ರಿವ್ಯೂ ಕೊಟ್ಕೊಂತ ಹುಡುಗ ಇವತ್ತು ಫಿಲಮ್ ಅನ್ಕೊಂಡಿದ್ದಾರೆ. ಎಲ್ಲರಿಗೂ ಖುಷಿ ಇದೆ ಅಣ್ಣ. ಅದರಲ್ಲಿ ಸೀನಾ ಅಂತ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ನಾರ್ಮಲ್ ಆಗಿ ಓಡಾಡ್ತಿದ್ದೆ, ರಿವ್ಯೂ ಕೊಡ್ತಿದ್ದ ಹುಡುಗ ಒಂದು ಸಿನಿಮಾದಲ್ಲಿ ಬಂದಿದ್ದಾರೆ ಅಂದರೆ ಅದೆಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಪ್ರೀತಿ. ಇವತ್ತು ಇಂಥ ಪ್ರತಿಭೆಗಳು ಇನ್ನೂ ಬರ್ಬೇಕಣ್ಣ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಜೂನಿಯರ್ ಗೌರಿ ಮತ್ತೆ 2 ಗೌರಿಗೂ ಔಟ್ ಆಫ್ ಔಟ್ ಮಾಡ್ಸೋಣ ಅಷ್ಟೇ. ಇವತ್ತೆಲ್ಲ ಕಡೆ ಕೊಡ್ತಾ ಇರ್ತಾರೆ ಬೂಂದಿ. ಮಸ್ತಾಗಿ ಆಕ್ಟಿಂಗ್ ಮಾಡೋರೆ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಒಬ್ಬ ಇಲ್ಲಿ ಬಂದು ಸಿನಿಮಾ ನೋಡಿ ಹೋದವನು ಇವತ್ತು ಒಬ್ಬ ಸ್ಟಾರ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ತುಂಬಾ ಐತೆ ಕ್ರೇಜು, ಮಸ್ತಾಗಿ ಆಕ್ಟಿಂಗ್ ಮಾಡೋರು. ಇಲ್ಲಿ ಆಕ್ಟಿಂಗ್ ಮಾಡಿರೋರೆಲ್ಲ ಭಾರಿ. ಇಲ್ಲಿ ಆಕ್ಟಿಂಗ್ ಮಾಡಿರೋರೆಲ್ಲ ಭಾರಿ ಮಸ್ತಾಗಿ ಬೇರೆ ಲೆವೆಲ್ ಡೈಲಾಗ್ ಹೊಡ್ತಾರೆ ನವಾಜು. ಇದೇ 2.5 ವರ್ಷದ ಹಿಂದೆ ಫೆಬ್ರವರಿ 18, 2022 ಬಡವ ರಾಸ್ಕಲ್ ಮೂವಿ ರಿವ್ಯೂ ಕೊಟ್ಟರು. ಇದೇ ಥಿಯೇಟ್ರಿಗೆ ಬಂದು ಇದೇ ಥಿಯೇಟ್ರಲ್ಲೇ ರಿವ್ಯೂ ಕೊಟ್ಟಿದ್ದು. ಬಟ್ ಆದರೆ ಇವಾಗ 2024 ಆಗಸ್ಟ್ 15 ಇಲ್ಲೇ ಸಿಲ್ವರ್ ಸ್ಕ್ರೀನಲ್ಲಿ ಕರೆಸ್ಕೊಟ್ಟಿದ್ದಾರೆ. ನಮ್ಮ ಬ್ರೋ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಇವ್ರಿಗೋಸ್ಕರ ಆ್ಯಕ್ಟಿಂಗ್ ಮಸ್ತಾಗಿದೆ ಮಾತ್ರ ನವಾಜ್ ಬ್ರೋದು ಮಾತ್ರ. ಆ್ಯಂಡ್ ಎಂಟೈರ್ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲರೂ ಕೂಡ ಆಶೀರ್ಸಿ ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಲ್ಲಿ ಹೋಗಬೇಕು. ಎಲ್ಲ ಹೊಸ ಕಲಾವಿದರು ಏನಿದ್ದಾರೆ ಅವರೆಲ್ಲ ತಂದು ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಇಂಡಸ್ಟ್ರಿನ
ಬೆಳ್ಸೋದಲ್ಲ, ಬಳಸ್ಬೇಕು ಕನ್ನಡ ಇಂಡಸ್ಟ್ರಿನ, ಪೈರಸಿ ಮಾಡೋದಲ್ಲ. ನೀವು ದಯವಿಟ್ಟು ನೋಡಿ ಬಂದು ಥಿಯೇಟ್ರಿಗೆ ನೋಡಿ. ಸೂಪರ್ ಫ್ಯಾಮಿಲಿ ಪಿಕ್ಚರ್ ಚೆನ್ನಾಗಿದೆ. ಇನ್ನೊಂದ್ಸಲಿ ಬಂದು ನೋಡ್ಬೇಕು ಅನ್ಸ್ತಾ ಇದೆ. ನವಾಜ್ ಆಕ್ಟಿಂಗ್ ಚೆನ್ನಾಗಿದೆ, ಹೀರೋ ವಾಯ್ಸ್ ಆಕ್ಟಿಂಗ್ ಎಲ್ಲ ಸೂಪರ್. ಫ್ಯಾಮಿಲಿ ಪಿಕ್ಚರ್. ಹ್ಯಾಟ್ಸ್ ಆಫ್ ಟು ಎವ್ರಿವನ್ ಹೂ ಆಕ್ಟೆಡ್. ನವಾಜ್ ಸರ್ ಸಖತ್ತಾಗಿ ಮಾಡಿದ್ರು. ಥ್ಯಾಂಕ್ ಯು. ಖುಷ್ ಅಂತ. ಫಸ್ಟ್ ಆಫ್ ಆಲ್ ಗೌರಿ ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು. ಹ್ಯಾಟ್ಸ್ ಆಫ್ ಟು ಎಂಟೈರ್ ಗೌರಿ ಟೀಮ್. ಸ್ಪೆಷಲ್ ಮೆನ್ಷನ್ ಟು ಇಂದ್ರಜಿತ್ ಲಂಕೇಶ್ ಸರ್, ಬಿಕಾಸ್ ಹಿ ಹ್ಯಾಸ್ ಡಿಸೈನ್ಡ್ ಬ್ಯೂಟಿಫುಲ್ ಸ್ಟೋರಿ ಲೈನ್. ಅದ್ಭುತವಾಗಿದೆ. ಮತ್ತು ಸಾನಿಯಾ ಐಯರ್ ಅವರು ಮತ್ತು ಸಮರ್ಜಿತ್ ಅವರು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ದೆನ್ ಇನ್ ಫ್ಯೂಚರ್ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ, ನಾನು ಒಬ್ಬ ಆಸ್ಪೈರಿಂಗ್ ಡೈರೆಕ್ಟರು, ನನಗೊಂದು ಅವಕಾಶ ಸಿಕ್ಕಿದ್ರೆ ಸಮರ್ಜಿತ್ ಲಂಕೇಶ್ನ ನಾನು ಡೈರೆಕ್ಟ್ ಮಾಡ್ತೀನಿ. ಅವರು ಪರ್ಫೆಕ್ಟ್ ಕಟ್ಔಟ್ ಫಾರ್ ದಿ ಕನ್ನಡ ಇಂಡಸ್ಟ್ರಿ. ಕೊನೆಯದಾಗಿ ಇನ್ನೊಂದು ಡೈಲಾಗು, ಸಿನಿಮಾಲಿ ತುಂಬ ಡೈಲಾಗ್ಸ್ ಇದೆ. ಕೊನೆಯದಾಗ ಒಂದು ಡೈಲಾಗ್ ಬರುತ್ತೆ, ಏನಪ್ಪ ಅಂದರೆ ಬದುಕು ಶಾಶ್ವತ ಅಲ್ವಂತೆ, ಬಟ್ ಆ ಬದುಕಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅದು ಶಾಶ್ವತ ಅಂತ. ಸೊ ದ ರೈಟ್ ಎಕ್ಸಾಂಪಲ್ ಫಾರ್ ದಟ್ ಇಸ್ ಪುನೀತ್ ರಾಜ್ಕುಮಾರ್ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಗೌರಿ ಸಿನಿಮಾ ಮೂಲಕ ನನಗೆ ಸಮರ್ಜಿತ್ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾಯಿದೆ. ಯಾಕೆ ಅಂತಂದರೆ ಒಂದೊಂದು ಫ್ರೇಮಲ್ಲೂ ಅದ್ಭುತವಾಗಿ ನಟಿಸಿದ್ದಾನೆ. ಮತ್ತು ಇವತ್ತು ನೋಡ್ತಾ ಇದ್ದ ಜನರ ಪ್ರತಿಕ್ರಿಯೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ವೆರಿ ನೈಸ್, ಕಂಗ್ರಾಟ್ಸ್. ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ, ಒಂದು ಒಳ್ಳೆ ಕನ್ನಡ ಸಿನಿಮಾ, ಇಡೀ ಫ್ಯಾಮಿಲಿ ಕೂತಿ ನೋಡೋಂಥ ಸಿನಿಮಾ. ಬನ್ನಿ ನೋಡಿ ಎಂಜಾಯ್ ಮಾಡಿ. ಮತ್ತು ಒಂದು ಒಳ್ಳೆ ಮೆಸೇಜ್ ಯಾವ ಥರ ಅಂತಂದರೆ ಕೈಯಲ್ಲಿ ಆಗಲ್ಲ ಅಂತ ಕೂತವ್ರಿಗೆ ಒಂದು ಒಳ್ಳೆ ಸ್ಫೂರ್ತಿ ಕೊಡುವಂಥ ಸಿನಿಮಾ ಇದು. ಬಂದು ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ. ಇನ್ನು ಹೆಚ್ಚು ಹೇಳಲ್ಲ, ನಿಮಗೆ ಜನರು ಹೇಳ್ತಾರೆ. ಯಾಕೆ ಅಂತಂದರೆ ಜನರು ನೋಡಿರೋರು ತುಂಬ ಖುಷಿ ಪಟ್ಟಿದ್ದಾರೆ. ವರ್ಡ್ ಆಫ್ ಮೌತು, ಜನ ಬರ್ತಾ ಇದ್ದಾರೆ. ಹೌಸ್ಫುಲ್ ಆಗಿದೆ. ಇದೇ ಥರ ಮುಂದುವರಿಯುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬ ಕನ್ನಡಿಗರು ಧನ್ಯವಾದ. ಸಪೋರ್ಟ್ ಮಾಡಿ, ಬೆಂಬಲ ನೀಡಿ ಅಂತ ಹೇಳ್ತೀನಿ. ಸರ್, ಸಿನಿಮಾನು ನಿಮ್ಮದೇ, ಖುಷಿ ಮಗನೂ ನಿಮ್ಮದೇ. ಸ್ಕ್ರೀನಲ್ಲಿ ನೀವು ನೋಡಿದಾಗ ಹೇಗೆ ಅನಿಸ್ತು ಅಂತ? ಇಲ್ಲ, ಅದ್ಭುತವಾಗಿ ನಟಿಸಿದ್ದಾರೆ. ಇಡೀ ತಂಡ ಒಳ್ಳೆ ಕೆಲಸ ಮಾಡಿದೆ. ಸಾನಿಯಾ ಅಯ್ಯರು ಅಷ್ಟೇ ಎಕ್ಸ್ಟ್ರಾರ್ಡನರಿ ವರ್ಕ್ ಮಾಡಿದ್ದಾರೆ. ಸಾನಿಯಾ ಅಯ್ಯರು ಅಷ್ಟೇ, ಅವರ ಮೊದಲನೇ ಸಿನಿಮಾ ಅನ್ಸೋದೇ ಇಲ್ಲ. ಮತ್ತು ಸಮರ್ಜಿತ್ತು ಅಷ್ಟೇ, ಮೊದಲನೇ ಸಿನಿಮಾ ಅನ್ಸೋದೇ ಇಲ್ಲ. ಇಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ. ಒಂಥರ ಚಾಲೆಂಜಾಗಿ ನಟಿಸಿದ್ದಾರೆ. ಒಂದೊಂದು ಫ್ರೇಮಲ್ಲೂ ಇಬ್ಬರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಇಡೀ ತಂಡನೂ ಅಷ್ಟೇ, ತಂತ್ರಜ್ಞರು ಅಷ್ಟೇ, ಆರ್ಟಿಸ್ಟು ಅಷ್ಟೇ, ತಾಯಿ ಮಾನಸಿ ಸುಧೀರು ಅಷ್ಟೇ, ಮತ್ತು ಎಲ್ಲ ಪ್ರತಿಯೊಬ್ಬ ನಟರು ನಟಿಯರು ಇವತ್ತು ಒಳ್ಳೆ ಹೆಸರು ಬಂದಿದೆ. ಮಾನಸಿ ಸುಧೀರ್ ಅವರಿಗೆ ಈ ಒಂದು ಪಾತ್ರದ ಮೂಲಕ ಅದ್ಭುತವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸಾನಿಯಾ ಅಯ್ಯರು ಅಷ್ಟೇ, ಯಾವುದೋ ಒಂದು 10 ಸಿನಿಮಾ ಮಾಡೋ ಥರ ನಟಿಸಿದ್ದಾರೆ. ಮತ್ತು ಅವರ ಭಾಷೆ ಅದ್ಭುತವಾಗಿದೆ. ಮತ್ತು ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಬ್ಬರು ನನ್ನ ಜೊತೆಗೆ ನಿಂತಿರೋರು ಇಬ್ಬರು ಒಂದು ಒಳ್ಳೆ ಭವಿಷ್ಯ ಇರೋ ನಟರು ನಟಿಯರು. ಸಮರ್ಜಿತ್ ಇದರಿಂದ ಒಂದು ಪ್ರೂವ್ ಮಾಡಿದ್ದಾನೆ. ನನಗೆ ಒಂದು ಹೆಮ್ಮೆ ತರುವಂಥ ವಿಷಯ. ಪ್ರತಿಯೊಬ್ಬ ತಂದೆಗೂ ಈ ಒಂದು ಘಟನೆ, ಈ ಥರ ಒಂದು ಸಿಚುವೇಶನ್ನು ಬರಬೇಕು ಅಂತೀನಿ. ಯಾಕೆ ಅಂತಂದರೆ ಹೆಮ್ಮೆಯಿಂದ ಖುಷಿಯಾಗಿ ನಿಮ್ಮ ಮುಂದೆ ನಿಂತು ನನಗೆ ಒಂದು ಐ ಆಮ್ ಪ್ರೌಡ್ ಆಫ್ ಹಿಮ್. ದಟ್ ಈಸ್ ಸಚ್ ಅ ಗ್ರೇಟ್ ಆ್ಯಕ್ಟರ್ ಆ್ಯಂಡ್ ಸಚ್ ಗುಡ್ ವರ್ಕ್ ಇಸ್. ಥ್ಯಾಂಕ್ ಯು. ವಿಶೇಷ ಚೇತನ ಪ್ರತಿಭೆಗಳು ಅವರ ಜೊತೆ ಅವರ ಒಂದು ಏನಂತಂದರೆ ರಿಯಲ್ ಇನ್ಸಿಡೆಂಟ್ಸನ್ನು ತೊಗೊಂಡು ಅದನ್ನು ಸ್ಫೂರ್ತಿ ಪಡೆದು, ಯಾಕೆ ಅಂತಂದರೆ ಚೈತ್ರಾಲಿ ಅಂತ ಇಲ್ಲಿದ್ದಾರೆ, ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಇಂಟರ್ವ್ಯೂ ಮಾಡಿ. ಯಾಕೆ ಅಂತಂದರೆ ಅವರು ಅಷ್ಟೇ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಒಂದು ರಿಯಾಲಿಟಿ ಶೋನಲ್ಲಿ ದೊಡ್ಡ ಹೆಸರು ಮಾಡಿದಂಥವ್ರು. ಇನ್ನು ತಾನ್ಸೇನ್ ಅಂತ 2 ಕೈ ಇಲ್ಲ ಅವ್ರಿಗೆ, ಕೈ ಇಲ್ಲ ಅಂತ ಯಾವತ್ತೂ ತೋರಿಸ್ಕೊಟ್ಟಿಲ್ಲ ಅವರು. ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ತಾನೇ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು. ಒಂದು ಅದ್ಭುತವಾದ ಡ್ರಮ್ಮರ್ ಅವರು. ಮತ್ತು ಕಿರಣ್ ರಾವ್ ಅಂತ ಮಂಡ್ಯದ ಹುಡುಗ, ಒಂದು ಕಾಲಿಲ್ಲ ಅಂತ ಅಂದರೂ ಕೂಡ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಹೆಸರು ಮಾಡೋಂಥ ಪ್ರತಿಭೆ. ಈ ಥರ ಹಲವಾರು ನಟರು ನಟಿಯರು ಇದರಲ್ಲಿ ಪ್ರತಿಭಾವಂತರು, ಒಂದು ವಿಶೇಷ ಚೇತನ ಪ್ರತಿಭೆಗಳು ಈ ಒಂದು ಸಿನಿಮಾದಲ್ಲಿ ಈ ವೇದಿಕೆ ಮೂಲಕ ಒಂದು ಒಳ್ಳೆ ಹೆಸರು ಮಾಡ್ತಾರೆ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಚೆನ್ನಾಗಿ. ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ಒಂದು ಸ್ಫೂರ್ತಿ ನೀಡುವಂಥ ಒಂದು ಮೆಸೇಜ್ ಇದೆ. ನೋಡಿ ಖುಷಿ ರೀತಿಯಲ್ಲಿ ಟ್ರೈ ಮಾಡಿದ್ವಿ. ಆದರೆ ಏನಂತಂದರೆ ಒಂದು ಎಮೋಷನ್ಸ್ ತುಂಬ ಇತ್ತು ಇದರಲ್ಲಿ. ಅವರು ಚೆನ್ನಾಗಿ ಮಾಡ್ತಾರೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಒಂದು ಹೊಸ ಪ್ರಯೋಗ ಮಾಡಿದ್ದೀವಿ, ಅದು ವರ್ಕ್ ಆಗಿದೆ ಡೆಫಿನೆಟ್ಲಿ. ಸಿಂಗರು ಮತ್ತು ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯಾಕೆಂತಂದರೆ ಅದನ್ನೇನಾದ್ರು ನಾವು ಸಾಂಗನ್ನು ಟಿವಿನಲ್ಲೋ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ರೆ ಕತೆ ಗೊತ್ತಾಗಿರೋದು. ಇವತ್ತು ಆ ಸಾಂಗನ್ನು ನೋಡಿ ಹಲವಾರು ಜನ ಅಳ್ತಾ ಇದ್ದಾರೆ.
ಅವರ ಒಂದು ಫೀಲ್ ಮಾಡ್ತಾರೆ. ಅವರ ತಾಯಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತಾಯಿ ಇಲ್ಲದೆ ಇರೋರು, ಮತ್ತು ತಾಯಿ ಇದ್ದವರು ಕೂಡ ತಾಯಿ ಬಗ್ಗೆ ಪ್ರೀತಿ ಇನ್ನೂ ಹೆಚ್ಚಾಗಿದೆ. ಆ ಥರ ಒಂದು ಸನ್ನಿವೇಶಗಳು ಬರ್ತಾ ಇದೆ ಈ ಸಿನಿಮಾ ನೋಡಿ. ಮತ್ತು ನಾನು ನೋಡ್ದಂಗೆ ನನ್ನ ವೈಫು ಅಷ್ಟೇ ಮತ್ತು ಹಲವಾರು ಜನ ಸಿನಿಮಾನಲ್ಲಿ ಹತ್ರು ಆ ಒಂದು ಸಾಂಗ್ ನೋಡಿ. ಯಾಕಂದರೆ ಆ ಥರ ಒಂದು ಸಾಂಗು, ಆ ಸಾಹಿತ್ಯ ಮತ್ತು ಆ ಪಿಕ್ಚರೈಸೇಷನ್ನು ಮಾನಸಿ ಸುನೀರು, ಸಮರ್ಜಿತ್ತು, ಅದ್ಭುತವಾದ ಒಂದು ನಟನೆ, ಎಲ್ಲದಕ್ಕೂ ಇದಕ್ಕೆ ಸಾಕ್ಷಿ. ತುಂಬ ತಂದೆನೂ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಅದ್ಭುತವಾಗಿ ನಟಿಸಿದ್ದಾನೆ. ಹಲವಾರು ಹೆಡ್ಲೈನ್ಸ್ ಬರ್ತಾ ಇದೆ, ಸ್ಟಾರ್ ಇಸ್ ಬಾರ್ನ್ ಅಂತ. ಮತ್ತು ಈ ರೀತಿಯಲ್ಲಿ ಪ್ರತಿಯೊಂದು ವಿಮರ್ಶೆಗಳು ಚೆನ್ನಾಗಿ ಬರ್ತಾ ಇದೆ ಮತ್ತು ಜನರ ವಿಮರ್ಶೆ ಮುಖ್ಯ. ಅದಕ್ಕೆ ನೀವು ನೋಡಿ ಡೆಫಿನೆಟ್ಲಿ ಬೆಂಬಲಿಸಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಖುಷಿ ಪಡ್ತೀರಾ, ಸಂತೋಷ ಪಡ್ತೀರಾ ಮತ್ತು ಹೆಮ್ಮೆ ಪಡ್ತೀರಾ. ನಾನು ಇನ್ಸ್ಪಿರೇಷನ್ಸ್ ಎಲ್ಲ ನಾನು ಅವ್ರ ಸಿನಿಮಾಗಳು ನೋಡುವಾಗ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದೆ. ಈಗ ನನ್ನದೇ ಸಿನಿಮಾಗೆ ಅಷ್ಟೊಂದು ಜನ ಬಂದು ಇಷ್ಟೊಂದು ಸಹಾಯ ನೀಡಿದ್ದಾರೆ, ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ಇದನ್ನು ನಾನು ಮುಂದೆ ಸಿನಿಮಾಗಳು ಮಾಡ್ತಾ ಕಷ್ಟಪಡ್ತಾ ಅವ್ರಿಗೆ ಆ ಪ್ರೀತಿ ವಾಪಸ್ ತೋರಿಸ್ಬೋದು ಅಂತ ನಾನು ಕೇಳ್ಕೊತೀನಿ. ಸರ್, ಸಿನಿಮಾದಲ್ಲಿ ಫಾದರ್ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅನಿಸುತ್ತೆ. ನಮ್ಮ ಸಿನಿಮಾ ನೋಡೋದು ಅನ್ನಿಸ್ತು. ಮೊದಲೆಲ್ಲ ಅಂದರೆ ಒಂದು ಕಾಲೇಜ್ ಸ್ಟೂಡೆಂಟ್ ಸ್ಟೋರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾದಲ್ಲಿ ಸೆಂಟಿಮೆಂಟು, ಫೈಟ್ಸು ಮತ್ತು ಸಾಂಗ್ಸ್ ಇದೆಲ್ಲ ತುಂಬ ನಿಮಗೆ ಸಿನಿಮಾ ನೋಡೋದು ನನಗನ್ಸಿದ್ದು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ. ಇಲ್ಲ, ಅದಕ್ಕೆಲ್ಲ ನಾನು ನಮ್ಮ ಅಪ್ಪಾಜಿಯವ್ರಿಗೆ ಹೇಳ್ಬೇಕು. ಯಾಕಂದರೆ ಅವರು ಅಷ್ಟು ಅದ್ಭುತವಾದ ಸ್ಕ್ರಿಪ್ಟ್ ಬರೆದಿದ್ದಾರೆ. ಅವರು ಮಾಸ್ತಿಯವರು, ಅದು ನಮ್ಮ ಅಪ್ಪಾಜಿಯವರಿಂದ ಕಲ್ತಿರೋದು. ನಾನು ಹಾರ್ಡ್ ವರ್ಕಿಂದ ಏನೋ ಮಾಡ್ಬೋದು ಅಂತ ಅವ್ರಿಗೆ ತೋರಿಸಿದ್ದಾರೆ. ಈ ಸಿನಿಮಾದಲ್ಲೂ ಅದೇ ಒಂಥರ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ತೋರಿಸಿದ್ದೀವಿ. ಸರ್, ಯಾರೇ ನಟ ಆದರೂ ಅದರಲ್ಲೂ ಫಸ್ಟ್ ಏನು ಬರ್ತಾರಲ್ಲ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ನಿಮ್ಮ ತಂದೆಯ ನಿರ್ದೇಶನದಲ್ಲಿ ಮಗ ಡೈರೆಕ್ಟ್ ಮಾಡಿ ಇಷ್ಟೊಂದು ದೊಡ್ಡ ಏನೋ ನಿಮಗೆ ಗೆಲುವು ಖುಷಿ ಪಟ್ಟಿದ್ದು. ಈ ಮೂಮೆಂಟ್ ಯಾವ ಸೆಲೆಬ್ರೇಟ್ ಮಾಡ್ತೀವಿ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ? ನಾನು ಈ ಮೂಮೆಂಟಲ್ಲಿ ತುಂಬ ಖುಷಿ ಆಗ್ತಾಯಿದೆ ಸರ್, ಅಷ್ಟೇ ಹೇಳ್ಬೋದು. ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ, ದಯವಿಟ್ಟು ಬನ್ನಿ ಥಿಯೇಟರ್ ನೋಡಿ. ಈ ಥಿಯೇಟರ್ ಫುಲ್ ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಗ್ತಾಯಿದೆ. ತಂಪೆಗೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಪಟಾಕಿ ಎಲ್ಲ ಹೊಡೆದ್ವಿ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಸಕಾಲಾಗಿತ್ತು ಸರ್. ಈ ಥರ ಎಕ್ಸ್ಪೆಕ್ಟ್ ಮಾಡಿ ನಮ್ಮ ಮಕ್ಕಳೆಲ್ಲ ಬಂದು ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಸ್ಟೇಜ್ ಮೇಲೆ. ಆಮೇಲೆ ನಮ್ಮ ಹಾಡೆಲ್ಲ ವರ್ಡ್ಸೆಲ್ಲ ನೆನ್ಪಿಟ್ಕೊಂಡಿದ್ದಾರೆ. ನಾವು ಡ್ಯಾನ್ಸ್ ಮಾಡುವಾಗ ಹಾಡ್ತಾ ಇದ್ದಾಗ ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿದೆ ಅಂತ ನಮಗೆ ಖುಷಿ ಆಗುತ್ತೆ ಸರ್. ಸ್ಯಾಮ್, ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀರಿ. ನಾವು ಸಾಮಾನ್ಯ ಒಂದು ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಸಮರ್ಜಿತ ಸ್ಯಾಮ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಅದಕ್ಕೆ ಇಂದ್ರಜಿತ್ ಲಂಕೇಶ್ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕಂದರೆ ನನಗೆ ಯಾವಾಗಲೂ ನಾನು ಕಾಣ್ತಾ ಇದ್ದೆ ಹೀಗೆ ಒಂದು ಹೀರೋಗೆ ಅಥವಾ ಒಂದು ಮೇಲ್ ಲೀಡ್ಗೆ ಎಷ್ಟು ಒಂದು ಸ್ಕ್ರೀನ್ ಸ್ಪೇಸ್ ಇರುತ್ತೋ ಅಥವಾ ಎಷ್ಟು ಪಾತ್ರಕ್ಕೆ ತೂಕ ಇರುತ್ತೋ, ಒಂದು ಹೀರೋಯಿನ್ಗೂ ಅಥವಾ ಒಂದು ಫೀಮೇಲ್ ಲೀಡ್ಗೂ ಒಂದು ಅಷ್ಟೇ ಅವಕಾಶ ಸಿಗಬೇಕು ಅಂತ ನನ್ನ ಮೊದಲನೇ ಸಿನಿಮಾಗೆ ಈ ಅವಕಾಶ ನನಗೆ ಸಿಕ್ಕಿರೋದು ತುಂಬ ತುಂಬ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ವಿಶೇಷ ಚೇತನ ಪ್ರತಿಭೆಗಳಿಂದ ಸ್ಫೂರ್ತಿ ಪಡೆದಿರ್ಬೋದು, ಆದರೆ ನನ್ನ ಜೀವನದಲ್ಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ಮೇಲೆ ನಿಜವಾಗ್ಲೂ ಅವರ ಬದುಕು ನನಗೆ ಸ್ಫೂರ್ತಿದಾಯಕವಾಗಿದೆ. ಯಾಕಂದರೆ ಏನೇ ಆದರೂ ಕೂಡ ನಾನು ಮುನ್ನುಗ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ. ಆ ಛಲ ನಾವು ಯೂಶ್ವಲಿ ಚಿಕ್ಕದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಅಯ್ಯೋ ಏನು ಹಿಂಗಾಗೋಯ್ತಲ್ಲ, ನನಗೆ ಹಿಂಗೆ ಆಗಬೇಕಾ ಅಂತೆಲ್ಲ ನಾವು ದೇವರನ್ನು ಪ್ರಶ್ನಿಸ್ತಾ ಇರ್ತೀವಿ. ಬಟ್ ಇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಇವ್ರದ್ದು ನಿಜವಾದ ಗೆಲುವು, ಇವ್ರದ್ದು ನಿಜವಾದ ಜೀವನ. ಇವ್ರನ್ನ ನೋಡಿ ನಿಜವಾಗ್ಲೂ ನಾನು ಮುಂದಕ್ಕೆ ಹೋಗಬೇಕು ಅಂತ ಪಾಠ ಕಲ್ತಿದ್ದೀನಿ. ಸೊ ಅವ್ರ ಜೊತೆ ಎಲ್ಲ ಅವಕಾಶ ಸಿಕ್ಕಿರೋದು, ಹಾಗೆ ಸಮರ್ಜಿತ್ ಜೊತೆ ನನ್ನ ಮೊದಲನೇ ಸಿನಿಮಾ ಆಗಿರೋದು ತುಂಬ ಖುಷಿ ಆಗ್ತಿದೆ. ಇವತ್ತು ಇವರು ಸ್ಟೇಜ್ ಮೇಲೆ ಎಲ್ಲರ ಜೊತೆ ಕುಣಿಯೋದು ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಅವ್ರು ನಾನು ಕಷ್ಟಪಟ್ಟಿರೋದನ್ನು ನೋಡಿದ್ದೀನಿ. ಪ್ರತಿಯೊಂದು ಸೀನ್ಗಾಗಿರಲಿ ಅಥವಾ ಪ್ರತಿಯೊಂದು ಫೋಟೋಶೂಟ್ಗಾಗಿರಲಿ ಅಥವಾ ಏನೇ ಆಗಿರಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ನನಗೆ ಆಸೆ ಇದ್ದಿದ್ದು ದೊಡ್ಡ ಪರದೆ ಮೇಲೆ ನಾನು ನೋಡ್ಕೋಬೇಕು ಅಂತ. ಅಷ್ಟೇ ಅಲ್ಲದೆ ರೇಡಿಯೋಗಳಲ್ಲಿ ನನ್ನ ಹಾಡುಗಳನ್ನ ಕೇಳಬೇಕು ಅಂತ, ನನ್ನ ಮೂವಿ ವಿಚಾರವಾಗಿ ಹೀಗೆ ಪ್ರಚಾರ ಮಾಡಬೇಕು ಅಂತ, ಅಥವಾ ಹೊರಗಡೆ ಗೋಡೆಗಳ ಮೇಲೆ ನನ್ನ ಪೋಸ್ಟರ್ಸ್ನ ನೋಡಬೇಕು ಅಂತ. ಎಲ್ಲವೂ ನೆರವೇರಿದೆ ಇವಾಗ. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದು ನಟ ಅಥವಾ ನಟಿಗೆ ಕೇಳೋಕ್ಕಾಗಲ್ಲ. ಜನರ ರಿಯಾಕ್ಷನ್ಸ್ ನಾನು ನೋಡ್ತಾ ಇದ್ದೆ. ಇಷ್ಟು ದಿನ ಚಿಕ್ಕವಳಾಗಿದ್ದಾಗ ಟೆಂಟ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ವಿ. ಹಿಂಗೆ ಅರಿನೆಲ್ಲ ತಿಂದ್ಕೊಂಡು ಪೆಪ್ಸಿ ಕುಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬಟ್ ಇವತ್ತು ಆ ಕಡೆ ಈ ಕಡೆ ತಿರುಗಿದ್ರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾನಿರೋ ಸೀನಿಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸಮ್ಮರ್ ಇರೋ ಸೀನಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಒಂದು ಕತೆ ಗೆದ್ದಿದೆ ಅಂತ ಹೇಳ್ಬೋದು. ಕತೆ ಗೆದ್ದಿದೆ ಅಂದರೆ ಸರ್ ಗೆದ್ದಿದ್ದಾರೆ, ನಿರ್ದೇಶನ ಗೆದ್ದಿದೆ, ಹಾಗೆ ವಿಶೇಷ ಚೇತನ ಕಲಾವಿದರ ಬದುಕು ಗೆದ್ದಿದೆ. ಹಾಗೆ ನಮ್ಮೆಲ್ಲರ ಬದುಕಿಗೂ ಒಂದು ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್
ಗೌರಿ ಸಿನಿಮಾಗೆ ಒಂದು ಜಯ ಸಿಗಲಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ. ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಸಾಂಗ್ ಇದೆ, ಜೊತೆಗೆ ನೀವು ಕೂಡ ನಿಮ್ಮ ತಾಯಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರಿ. ಎಷ್ಟು ಕನೆಕ್ಟ್ ಆಗ್ತಾ ಇತ್ತು? ನಿಮ್ಮ ತಾಯಿ ಏನು ಹೇಳಿದ್ರು ಸಿನಿಮಾ ನೋಡಿ? ನಾನು ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ನೋಡಿದಾಗ ಮೊದಲನೇ ಬಾರಿಗೆ ನಾನು ನೋಡಿದ್ದು ಪ್ರೀಮಿಯರ್ ಶೋ ಅಲ್ಲಿ. ಸೊ ಅವಾಗ ತಾಯಿ ಸೆಂಟಿಮೆಂಟ್ ಹಾಡು ನೋಡಿದಾಗ ನನಗೆ ಫಸ್ಟ್ ಆಫ್ ಆಲ್ ನನ್ನ ಮೋಸ್ಟ್ ಫೇವ್ರೆಟ್ ಸಿಂಗರ್ ಕೈಲಾಶ್ ಖೇರ್ ಅವರು. ಅವರ ವಾಯ್ಸೇ ಒಂಥರ ಮನಮುಟ್ಟುವಂತಿದೆ. ಅದು ಕೇಳಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ನೀವೇ ಹೇಳಿದಾಗೆ ನನ್ನ ಅಮ್ಮನ ಜೊತೆ ನನಗೆ ತುಂಬ ಬಾಂಧವ್ಯ ಜಾಸ್ತಿ. ಹಾಗಾಗಿ ಯಾರಿಗೇ ಆಗಲಿ ಆ ಹಾಡು ಕೇಳಿದ ತಕ್ಷಣ ಏನೋ ಒಂದು ಸ್ವಲ್ಪ ಏನೋ ಬೇಜಾರಾಗುತ್ತೋ ಖುಷಿ ಆಗುತ್ತೋ ಅವ್ರ ಸಿಚುವೇಶನ್ಸ್ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೋದು. ಕೇಳಿಸ್ಲಿಲ್ಲ ಸರ್. ರಿಯಲ್ ಲೈಫಲ್ಲಿ ಸಿನಿಮಾದಲ್ಲಿ ಒಂದು ತಂಡ ಕಟ್ಟಿದ್ದೀರಿ, ರಿಯಲ್ ಲೈಫಲ್ಲಿ ಆ ಥರ ಆಸೆಗಳಿದೆಯಾ? ಒಂದು ತಂಡ ಕಟ್ಟಿ ಆ ಥರ ಲೈಫ್ ಕೊಡೋದು, ಆ ಥರ ಆಸೆಗಳೇನಾದ್ರು ಇದೆಯಾ? ಬ್ಯೂಟಿಫುಲ್. ನಿಜವಾಗ್ಲೂ ಅಂದರೆ ತಂಡ ಅನ್ನೋದಕ್ಕಿಂತ ನನ್ನ ಕೈಯಲ್ಲಿ ಆದಷ್ಟು ನಾನು ಎಲ್ಲರಿಗೂ ಮಾಡಬೇಕು ಅಂತ ನಾನು ಅನ್ಕೋತೀನಿ ಸರ್. ಯಾಕಂದರೆ ನಮಗೆ ದೇವ್ರು ಕೊಡೋದೇ ನಾವು ಹಂಚಿ ಬದುಕಲಿ ಅಂತ. ಹಾಗಾಗಿ ನನ್ನ ಕೈಯಲ್ಲಿ ನಾನು ಇಷ್ಟ ಆಗುತ್ತೋ ನಾನು ಅಷ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಬಂದು ಗೌರಿ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.